Hello dear students, welcome to Lucky Tutorials. My name is Vinay Devan. ನಮ್ಮ ಲಾಸ್ಟ್ ಕ್ಲಾಸ್ನಾಗ ಪಿಸ್ಟಲ್ ಬಗ್ಗೆ ಹೇಳಿದ್ವಿ. ಈ ಕ್ಲಾಸ್ ಒಳಗಡೆ ಓವಿಲ್ ಬಗ್ಗೆ ಹೇಳೋಣ. ಓವಿಲ್ಗೆ ನಾವೇನಂತ ಕರಿತೀವಿ, ಮೆಗಾಸ್ಪೊರಾಂಜಿಯಮ್ ಅಂತ ಹೇಳ್ತೀವಿ. ಸೊ ನಾವು ಸ್ಟಡಿ ಮಾಡುವಂಥದ್ದು ಓವಿಲ್ ಯಾವುದಂತಂದ್ರೆ ಅನಾಟ್ರೋಪಿಸ್ ಓವಿಲ್ ಅಂತ ಹೇಳ್ತೀವಿ. ಅನಾಟ್ರೋಪಿಸ್ ಓವಿಲ್ ಅಂತಂದ್ರೆ ಅ ಫೆನಿಕಲ್ ಬೆಂಡ್ಸ್ ಬ್ಯಾಕ್ ಆನ್ ಇಟ್ಸ್ ದ ಮೈಕ್ರೋಪೈಲರ್ ಅಂಡ್ ಫೇಸಿಂಗ್ ದ ಪ್ಲಾಸೆಂಟಾ. ಇದರ್ಥ ಈ ನೋಡ್ರಿ, ದಿಸ್ ಇಸ್ ದ ಓವಿಲ್. ಓವಿಲ್ ಎಲ್ಲಾಗತ್ತೈತ್ರಿ, ಇದು ಬೆಂಡ್ ಟುವರ್ಡ್ಸ್ ದಿ ಪ್ಲಾಸೆಂಟಾ ಕಡೆ ಓವಿಲ್ ಬೆಂಡ್ ಆಗ್ತಿತ್ತಂದ್ರೆ ಇದಕ್ಕೇನಂತ ಕರಿತೀವಿ, ಅನಾಟ್ರೋಪಿಸ್ ಓವಿಲ್ ಅಂತ ಕರಿತೀವಿ. ಸೊ ಈ ಅನಾಟ್ರೋಪಿಸ್ ಓವಿಲ್ ನಾನು ಕಟ್ ಮಾಡಿದ್ರೆ ಸೊ ಈ ಟೈಪ್ ಒಂದು ನನಗೆ ಸ್ಟ್ರಕ್ಚರ್ ಸಿಗ್ತೈತಿ. ಈಗ ನೋಡಿ, ಓವಿಲ್ ಈಸ್ ಅನ್ ಇಂಟೆಗ್ಯುಮೆಂಟೆಡ್ ಮೈಕ್ರೋಸ್ಪೊರಾಂಜಿಯಮ್ ಲೊಕೇಟೆಡ್ ವಿತ್ ಇನ್ ದ ಓವರಿ. ಸೊ ನೋಡಿರಿ, ಈ ಓವರಿ ಒಳಗಡೆ ಓಕೆ ಓವಿಲ್ ಫಾರ್ಮೇಶನ್ ಆಗೈತೆ, ಓವಿಲ್ ಐತೆ, ಅದ್ರಾಗ ಏನೈತೆ, ಇಟ್ಸ್ ಹ್ಯಾವಿಂಗ್ ಅ ಇಂಟೆಗ್ಯುಮೆಂಟೆಡ್ ಸ್ಟ್ರಕ್ಚರ್. ಸೊ ಇಟ್ ಕನ್ಸಿಸ್ಟ್ ಆಫ್ ಎಂಬ್ರಿಯೋ ಸ್ಯಾಕ್, ನ್ಯೂಸೆಲಸ್ ಅಂಡ್ ಇಂಟೆಗ್ಯುಮೆಂಟ್. ಇದ್ರೊಳಗಡೆ ಮೂರು ಸ್ಟ್ರಕ್ಚರ್ ಅದಾವ. ಯಾವ್ಯಾವ ಅಂತಂದ್ರೆ ಎಂಬ್ರಿಯೋ ಸ್ಯಾಕ್, ನ್ಯೂಸೆಲಸ್ ಮತ್ತೆ ಇಂಟೆಗ್ಯುಮೆಂಟ್. ಈಗ ಫ್ಯೂನಿಕಲ್ ನೋಡೋಣ. ಫ್ಯೂನಿಕಲ್ ಇಟ್ ಈಸ್ ಅ ಸ್ಟಾಲ್ಕ್ ಆಫ್ ದ ಓವಿಲ್ ಅಟ್ಯಾಚಸ್ ಟು ದಿ ವಾಲ್ ಆಫ್ ದ ಓವರಿ. ಈ ನೋಡಿ, ಸೊ ದಿಸ್ ಈಸ್ ಅ ಫ್ಯೂನಿಕಲ್, ಅ ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಓಕೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಓವಿಲ್ ಅಂಡ್ ದ ಪ್ಲಾಸೆಂಟಾ. ಈ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ ಅಂದ್ರೆ ಫ್ಯೂನಿಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೀಲಮ್ ಅಂತ ಐತೆ. ಇಟ್ ಈಸ್ ದ ರೀಜನ್ ವ್ಯಾರ್ ಬಾಡಿ ದ ಓವಿಲ್ ಫ್ಯೂಸಸ್ ವಿತ್ ದ ಫ್ಯೂನಿಕಲ್. ಈ ನೋಡಿ, ಇದು ನಾನು ಕಟ್ ಮಾಡಿಟ್ಟಾಗ ಇದು ನೋಡಿ, ಫ್ಯೂನಿಕಲ್ ಈ ಪೂರ್ತಿ ಓವಿಲ್ ಅನ್ನ ಓಕೆ ಎರಡನ್ನ ಕೂಡಿಸುವಂತ ಒಂದು ಜಂಕ್ಷನ್ ನಾವೇನಂತ ಕರಿತೀವಿ ಅಂದ್ರೆ ಹೀಲಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಂಟೆಗ್ಯುಮೆಂಟ್ಸ್. ಓವಿಲ್ಸ್ ಹ್ಯಾಸ್ ಅ 1 or 2 ಎನ್ವಲಪ್ಸ್. ಈಗ ನೋಡಿ, ಇಲ್ಲಿ ನಮ್ದು ಈ ಓವಿಲ್ ಒಳಗಡೆ 2 ಇಂಟೆಗ್ಯುಮೆಂಟ್ ಅದಾವ. ಓಕೆ, ದೇರ್ ಆರ್ 2 ಇಂಟೆಗ್ಯುಮೆಂಟ್ಸ್. ಹೊರಗಿಂದಕ್ಕೆ ಏನಂತ ಕರಿತೀವಿ, ಔಟರ್ ಇಂಟೆಗ್ಯುಮೆಂಟ್ ಅಂತ ಕರಿತೀವಿ. ಒಳಗಿಂದಕ್ಕೆ ನಾವು ಇನ್ನರ್ ಇಂಟೆಗ್ಯುಮೆಂಟ್ ಅಂತ ಹೇಳ್ತೀವಿ. ಸೊ ಇಂಟೆಗ್ಯುಮೆಂಟ್ ಡೆವಲಪ್ಮೆಂಟ್ ಆಗಿ ಸೀಡ್ ಕೋಟ್ ಆಗಿ ಫಾರ್ಮ್ ಆಗ್ತಾವ. ನೆಕ್ಸ್ಟ್ ಮೈಕ್ರೋಪೈಲರ್. ಇಂಟೆಗ್ಯುಮೆಂಟ್ಸ್ ಎನ್ಸರ್ಕಲ್ಡ್ ದ ಓವಿಲ್ ಎಕ್ಸೆಪ್ಟ್ ದ ಟಿಪ್ ವೇರ್ ಸ್ಮಾಲ್ ಓಪನಿಂಗ್. ಈ ನೋಡಿ, ಇದು ಓವಿಲ್ ಫುಲ್ ಸರ್ಕಲ್ ಐತೆ, ಸರ್ಕಲ್ ಇದೆ. ಸೊ ಟಿಪ್ ಒಳಗೆ ಮಾತ್ರ ಸರ್ಕಲ್ ಇಲ್ಲ. ಓಕೆ, ಈ ಓಪನಿಂಗ್ ನಾವೇನಂತ ಕರಿತೀವಿ ಅಂದ್ರೆ ಮೈಕ್ರೋಪೈಲರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪೋಸಿಟ್ ದ ಮೈಕ್ರೋಪೈಲರ್ ಎಂಡ್ ಈಸ್ ಕಾಲ್ಡ್ ಚೆಲಾಜೆಲ್ ಎಂಡ್. ಇದಕ್ಕೆ ಬೇಸಲ್ ಪಾರ್ಟ್ ಆಫ್ ದಿ ಓವಿಲ್ ಅಂತ ಕರಿತೀವಿ. ಈ ನೋಡಿ, ಇದು ಮೈಕ್ರೋಪೈಲರ್ ಎಂಡ್ ಐತೆ, ಇದರ ಅಪೋಸಿಟ್ ಯಾವ್ದು ಅಂತ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಅ ಚೆಲಾಜೆಲ್ ಎಂಡ್. ಆ ಚೆಲಾಜೆಲ್ ಎಂಡಿಗೆ ನಾವೇನಂತ ಕರಿತೀವಿ ಅಂದ್ರೆ ಸೊ ಬೇಸಲ್ ಪಾರ್ಟ್ ಆಫ್ ದಿ ಓವಿಲ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ನ್ಯೂಸೆಲಸ್. ಸೊ ನ್ಯೂಸೆಲಸ್ ಇಟ್ ಈಸ್ ಅ ಟಿಶ್ಯೂ ಪ್ರೊವೈಡೆಡ್ ನ್ಯೂಟ್ರಿಯೆಂಟ್ಸ್ ಟು ದಿ ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್. ಈ ಒಳಗಡೆ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಆಗಕ್ಕೆ ನರಿಶ್ಮೆಂಟ್ ಮಾಡ್ಲಿಕ್ಕೆ ಯಾರು ಇರ್ತಾರಂದ್ರೆ ನ್ಯೂಸೆಲಸ್ ಅಂತ ಹೇಳ್ತೀವಿ. ಸೊ ನ್ಯೂಸೆಲರ್ ಸೆಲ್ಸ್ ಇದು ಗ್ರೂಪ್ ಆಫ್ ಟಿಶ್ಯೂ. ಆಕ್ಚುಲಿ ಇದ್ರೊಳಗಿನ ಸೆಲ್ ಏನಾಗತ್ತಂದ್ರೆ ದಿ ನರಿಶಸ್ ದ ಎಂಬ್ರಿಯೋ ಸ್ಯಾಕ್. ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್ ಇಟ್ ಈಸ್ ಲೊಕೇಟೆಡ್ ಇನ್ ದ ನ್ಯೂಸೆಲಸ್. ಸಿ ಇವೆಲ್ಲ ಏನಂತಂದ್ರೆ ಇಲ್ಲ ನ್ಯೂಸೆಲಸ್ ಇರ್ತಾವ. ನ್ಯೂಸೆಲಸ್ ಒಳಗಡೆ ಓಕೆ ನಮಗೆ ಯಾವ ಫಾರ್ಮ್ ಆಗತ್ತಂದ್ರೆ ಎಂಬ್ರಿಯೋ ಸ್ಯಾಕ್ ಫಾರ್ಮೇಶನ್ ಆಗುತ್ತೆ. ಇನ್ ನೆಕ್ಸ್ಟ್ an ovule generally has a single embryo sac found from the megaspore. ಓಕೆ, ಒಂದು ಮೆಗಾಸ್ಪೋರ್ ಇಂದ ಒಂದು ಎಂಬ್ರಿಯೋ ಸ್ಯಾಕ್ ಆಗಂತ ಹೇಳ್ತೈತಿ. ಸೊ ಇದು ಸ್ವಲ್ಪ ನಾವು ಡೀಪ್ ಆಗಿ ಹೋಗ್ಬೇಕಂತಂದ್ರೆ ಈಗ ಇದು ನ್ಯೂಸೆಲಸ್ ಐತೆ. ನ್ಯೂಸೆಲಸ್ ಅಂದ್ರೆ ಇದು ಟಿಶ್ಯೂ. ಅದ್ರೊಳಗಿನ ಒಂದು ಸೆಲ್ ಏನಾಗತ್ತಂತಂದ್ರೆ ಯಾವುದು ಮೈಕ್ರೋಪೈಲರ್ ಎಂಡಿ ಕಡೆ ಅಂತ ಒಂದು ಸೆಲ್ಲು ಅದೇನಂತ ಕನ್ವರ್ಟ್ ಆಗುತ್ತೆ, MMC ಆಗಿ ಕನ್ವರ್ಟ್ ಆಗುತ್ತೆ. MMC ಅಂದ್ರೆ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳ್ತೀವಿ. ಅದು ಆಲ್ರೆಡಿ ಯಾವ್ದಿದೆ, ಡಿಪ್ಲಾಯ್ಡ್ ಇನ್ ನಂಬರ್. ಓಕೆ, ಈಗ ಇದು ಮಿಯೋಸಿಸ್ ಆಲ್ರೆಡಿ ಗೊತ್ತೈತಿ, ಡಿಪ್ಲಾಯ್ಡ್ ಇದು ಹೆಪ್ಲಾಯ್ಡ್ ಆಗುತ್ತೆ. ಸೊ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಮಿಯೋಸಿಸ್ ನಮ್ಗೆ ಎಷ್ಟು ಬರ್ತಾವೆ, 4 ಮೆಗಾಸ್ಪೋರ್ಸ್ ಬರ್ತಾವೆ. ಸೊ 4 ಮೆಗಾಸ್ಪೋರ್ಸ್ ಎಲ್ಲ ಇರ್ತೈತಿ, ದಟ್ ಇಸ್ ಎನ್ ನಂಬರ್, ದಟ್ ಇಸ್ ಹೆಪ್ಲಾಯ್ಡ್ ಇನ್ ನಂಬರ್. ಓಕೆ, ಇಲ್ಲಿ ಇದ್ರೊಳಗಡೆ ಈಗ ನಾವು ಪೋಲನ್ ಗ್ರೇನ್ ತಗೊಂಡಾಗ ಅಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ ಅಂತ ಹೇಳ್ತೀವಿ ಅಥವಾ ಪೋಲನ್ ಮದರ್ ಸೆಲ್ಸ್ ಅಂತ ಹೇಳ್ತೀವಿ. ಅದು ಏನಾಗಿ ಕನ್ವರ್ಟ್ ಆಗತ್ತೆ ಅಂತಂದ್ರೆ ಅಲ್ಲಿ 4 ಮೈಕ್ರೋಸ್ಪೋರ್ಸ್ ಬರ್ತಾವ. ಬಟ್ ಇಲ್ಲಿ ಹಂಗೆ ಸೇಮ್, ಇಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ಸ್ ಕನ್ವರ್ಟ್ ಆಗಿ 4 ಮೆಗಾಸ್ಪೋರ್ಸ್ ಆಗತ್ತೆ. ಅದ್ರೊಳಗಡೆ ಇಫ್ ಐ ಟೇಕ್ ದ ಪೋಲನ್ ಗ್ರೇನ್ ಫಾರ್ಮೇಶನ್ ಆಗೋ ಹೊತ್ನಾಗ 4 ಫಂಕ್ಷನಲ್ ಇರ್ತಾವ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ 4 ಮೆಗಾಸ್ಪೋರ್ಸ್ ಏನದಾವಲ್ಲ, ಇವು 4 ಮೆಗಾಸ್ಪೋರ್ ಒಳಗಡೆ 3 ಡಿಜನರೇಟ್ ಆಗತ್ತೆ. ಅಂದ್ರೆ ಡಿಜನರೇಟ್ ಅಂದ್ರೆ ಸೊ ದಿಟ್ ಇಸ್ ನಾನ್ ಫಂಕ್ಷನಲ್. 3 ಡಿಜನರೇಟ್ ಆಗತ್ತೆ, ಓನ್ಲಿ ಒನ್ ಏನಾಗತ್ತೆ ಫಂಕ್ಷನಲ್ ಆಗತ್ತೆ. ಆ ಒಂದು ಫಂಕ್ಷನಲ್ ಮೆಗಾಸ್ಪೋರಿ ನಾವೇನಂತ ಕರಿತೀವಿ ಅಂದ್ರೆ ಇಟ್ ಕನ್ವರ್ಟ್ ಇಂಟು embryo sac. So this is all about the ovule. Thank you.